ರೌಡಿಗಳು ಮತ್ತು ಇದು ಕಳ್ಳರು ಅವರಿಗೆ ಕೂಡ ನಮ್ಮ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನಾವೆಲ್ಲ ಅವರ ಮೇಲೆ ನಿಗಾ ಕೊಡ್ತಾ ಇದೀವಿ. ಈ ತರ ಯಾವುದೇ ಕಳ್ತಂದು ಮತ್ತೆ ರೌಡಿ ಆಕ್ಟಿವಿಟಿ ಬೆದರ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅವರಿಗೆ ಎಚ್ಚರಿಕೆ ಇದೆ. ಬಟ್ ಮತ್ತೆ ಇದು ಪ್ರಿವೆಂಟಿವ್ ಮೆಜರ್ ನಾವು ತಗೊಳ್ತಾ ಇದೀವಿ. ನಾಳೆ ಫೋಟೋ ಸರ್ ಓಕೆ ಹೊರಟು ಹೊಡೋದು ಸರ್. ಹೌದಾ? ಸಾರ್ವಜನಿಕ ಹಿತದೃಷ್ಟಿಯ ಸಲುವಾಗಿ ಜಾತ್ರೆಯಲ್ಲಿ ಶಿಷ್ಟಾಚಾರಗಳನ್ನು ಅಳವಡಿಸುತ್ತದೆ. ಎಲ್ಲರೂ ಶಿಷ್ಟಾಚಾರ ಸಣ್ಣಗಾವಲಿನಲ್ಲಿ ಇರುತ್ತುವುದನ್ನು ಮರೆಯಬಾರದು. ಹಾಗೂ ಜಾತ್ರೆಗೆ ಬರುವಂತ ಎಲ್ಲ ಭಕ್ತಾದಿಗಳಿಗೂ
ನಾಳೆ ನಮ್ದು ಒಂದು ದೊಡ್ಡ ಬಂದೋಬಸ್ತ್ ಇದೆ. ಆ, ಪ್ರಸನ್ನ ಲಕ್ಷ್ಮಿ ವೆಂಕಟರಮಣ ದೇವಸ್ಥಾನದ್ದು ಅಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಅದಕ್ಕೆ ಎಸ್ ಅ ಪ್ರಿವೆಂಟಿವ್ ಸ್ಟೆಪ್ ನಾವು ಕ್ರಮ ತಗೊಳ್ತಾ ಇದೀವಿ. ಏನ್ ರೂಟ್ ಇರುತ್ತೆ ಪ್ರೊಸೆಷನ್ ರೂಟ್ದು ಎಲ್ಲ ನಾವು ರೂಟ್ ಮಾರ್ಚ್ ಮಾಡಿ ಎಲ್ಲ ಸಿಬ್ಬಂದಿ ಮತ್ತೆ ಆಫೀಸರ್ ಕೂಡ ಅವರಿಗೆ ಕೂಡ ಕ್ಲಿಯರ್ ಆಗತ್ತೆ ಎಲ್ಲಿ ನಮ್ಮ ಎಲ್ಲಿ ಸಿಬ್ಬಂದಿ ಹಾಕ್ಬೇಕು ಅದು ಕ್ಲಿಯರ್ ಆಗುತ್ತೆ. ಮತ್ತೆ ಪಬ್ಲಿಕ್ ಒಂದು ಮೆಸೇಜ್ ಹೋಗ್ಲಿಕ್ಕೆ ಈ ನಾವೆಲ್ಲ ಅವರಿಗೆ ರಕ್ಷಕೋಸ್ಕರ ಇದ್ದೀವಿ. ಮತ್ತೆ ರೌಡಿಗಳು ಮತ್ತು ಇದು ಕಳ್ಳರು ಅವರಿಗೆ ಕೂಡ ನಮ್ಮ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನಾವೆಲ್ಲ ಅವ್ರ ಮೇಲೆ ನಿಗಾ ಕೊಡ್ತಾ ಇದೀವಿ. ಈ ತರ ಯಾವುದೇ ಕಳ್ತನದು ಮತ್ತೆ ರೌಡಿ ಆಕ್ಟಿವಿಟಿ ಬೆದರ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅವರಿಗೆ ಎಚ್ಚರಿಕೆ ಇದೆ. ಬಟ್ ಮತ್ತೆ ಇದು ಪ್ರಿವೆಂಟಿವ್ ಮೆಜರ್ ನಾವು ತಗೊಳ್ತಾ ಇದೀವಿ. ನಾಳೆಗೆ ಬಂದೋಬಸ್ತ್ಗೆ ನಾವು ಸುಮಾರು ನಮ್ಮ ಹೊರಗಡೆಯಿಂದ ಕೂಡ ಸಿಬ್ಬಂದಿ ಮತ್ತೆ ಆಫೀಸರ್ ಕರೀತೀವಿ. ಒಂದು KSRP ತಂಡ ಕೂಡ ಕರೀತೀವಿ. ಈ ಸ್ಪೆಷಲಿ ಮತ್ತು ಒಂದು ರಾತ್ರಿಯಲ್ಲಿ ಇರುತ್ತೆ. ರಾತ್ರಿ ಲೇಟ್ ನೈಟ್ ಸ್ಟಾರ್ಟ್ ಆಗಿ ಅಲ್ಲಿ ಮಾರ್ನಿಂಗ್ ತರ ಇರುತ್ತೆ. ಅಲ್ಲಿ ಬಹಳ ಸಂಖ್ಯೆಯಲ್ಲಿ ಪಬ್ಲಿಕ್ ಬರ್ತಾರೆ, ಬೇರೆ ರಾಜ್ಯದಿಂದ ಕೂಡ ಬರ್ತಾರೆ, ಹೆಣ್ಮಕ್ಳು ಕೂಡ ಇರ್ತಾರೆ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ನಾವು ನೋಡ್ತಾ ಇದೀವಿ. ನಾವು ಎಲ್ಲ ಸಿಬ್ಬಂದಿಗೆ ನೈಟ್ ರೌಂಡ್ ಅಲ್ಲಿ ಮತ್ತೆ ಈ ಏರಿಯಾ ಬಿಟ್ಟು ಸುತ್ತಮುತ್ತ ಸರೌಂಡಿಂಗ್ ಏರಿಯಲ್ಲಿ ಕೂಡ ನೈಟ್ ರೌಂಡ್ ಗೆ ಹಾಕ್ತಾ ಇದೀವಿ. ಬೇರೆ ನೈಟ್ ರೌಂಡ್ ನಾವು ಯಾವುದೇ ಕಡಿಮೆ ಮಾಡಿಲ್ಲ. ನಮ್ಮ ಬೇರೆ ಸ್ಟೇಷನ್ ಅಲ್ಲಿ ಕಂಟಿನ್ಯೂಸ್ ನೈಟ್ ರೌಂಡ್ ಏನಿರುತ್ತೆ ಅದೇ ತರ ಇರ್ತೀವಿ. ಬಿಕಾಸ್ ಬೇರೆ ಕಡೆಯಿಂದ ಇಲ್ಲಿ ಬಂದ ಅಲ್ಲಿ ಕೂಡ ಕಳ್ತನ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲಿ ನಾವು ಜಾಸ್ತಿ ಮ್ಯಾಕ್ಸಿಮಮ್ ಸಿಬ್ಬಂದಿ ಡಿಪ್ಲಾಯ್ ಮಾಡಿದ್ವಿ. ಸ್ಕೈ ಸೆಂಟ್ರಿ, ಚೆಕ್ ಪೋಸ್ಟ್ ಇದೆಲ್ಲ ಮಾಡಿ ಕಂಟ್ರೋಲ್ ಮಾಡಿ ಮತ್ತೆ ಸಿಬ್ಬಂದಿ ನಾವು ಕೇಳಿದೀವಿ, ಅಲಾಟ್ ಮಾಡಿದ್ದಾರೆ. ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ಗೆ ಕೂಡ ನಾವು ಈಗಾಗಲೇ ಮೀಟಿಂಗ್ ಕೂಡ ಮಾಡಿದ್ವಿ. ಮತ್ತೆ ಲೆಟರ್ ಕೂಡ ಬರೆದಿವಿ. ನಾಳೆಯಿಂದ 9 ತಾರೀಕು ತನಕ ಎಕ್ಸೈಸ್ ಶಾಪ್ಸ್ ಕೂಡ ಎಲ್ಲ ಕ್ಲೋಸ್ ಇರುತ್ತೆ. ಮತ್ತೆ ಪಬ್ಲಿಕ್ ಗೆ ಕೂಡ ನಾವು ಮನವಿ ಮಾಡ್ತೀವಿ, ಯಾರು ಬರ್ತಾರೆ ದಯವಿಟ್ಟು ಡ್ರಿಂಕ್ ಮಾಡಿ ಬರಬಾರ್ದು. ನಮ್ಗೆ ಯಾರು ಈ ತರ ಕಂಡು ಬಂದ್ರೆ ಅವ್ರಿಗೆ ನಾವು ಅವ್ರ ಮೇಲೆ ಕ್ರಮ ತಗೋತೀವಿ. ಯಾವುದೇ ಡ್ರಿಂಕ್ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಏನಾದ್ರು ಕಿರಿಕಿರಿ ಮಾಡ್ತಾರೆ, ಅವ್ರಿಗೆ ಸೆಕ್ಯೂರ್ ಮಾಡಿ ನಾವು ಮುಂದಿನ ಕ್ರಮ ತಗೋತೀವಿ. 9 ತಾರೀಕು ತನಕ ಕ್ಲೋಸ್ ಇರುತ್ತೆ. ಮತ್ತೆ ಈಗಾಗಲೇ ನಮ್ಮ ಆಫೀಸರ್ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈಗ ಕ್ಲೋಸ್ ವಾಚ್ ಮಾಡಬೇಕು. ಯಾರು ಇಲ್ಲಿಗಲ್ ಸೇಲ್ ಮಾಡ್ತಾರೆ ಅಥವಾ ಯಾರು ಮನೆಯಲ್ಲಿ ಬೇರೆ ಅಂಗಡಿಯಲ್ಲಿ ಮಾಡ್ತಾರೆ ಅವ್ರ ಮೇಲೆ ನಾವು ಕೇರ್ ಮಾಡ್ತೀವಿ.